ಶ್ರೀ ಮಹಾಗಣಪತಿಯೇ ನಮಃ. ಶ್ರೀ ಸರಸ್ವತಿಯೇ ನಮಃ. ಶ್ರೀಪಾದವಲ್ಲಭ ನೃಸಿಂಹ ಸರಸ್ವತಿ ಶ್ರೀ ಗುರು ದತ್ತಾತ್ರೇಯಾಯ ನಮಃ. ಹನುಮಂತನು ಹಾರು ಹೋಗ್ತಾ ಇದ್ದಾನೆ ಅಂತ ಹೇಳ್ಕೊಂಡು ಇದ್ದಕ್ಕಿದ್ದಾಗ ನೀರನ್ನು ಸೀಳ್ಕೊಂಡು ಬರ್ತಾ ಇರತಕ್ಕಂಥ 106 ಬೆಟ್ಟಗಳ ಸುರಂಗಗಳನ್ನು ನೋಡ್ತಾನೆ ಹನುಮಂತ ಅನ್ನೋದನ್ನು ನಾವು ಅಂದ್ಕೊಂಡ್ವಲ್ಲ. ಒಳಗೆ ತುಂಬ ಕೊಬ್ಬ ಬಂದ್ಬಿಡುತ್ತೆ ಅವನಿಗೆ. ತನ್ನ ಎದೆಯಿಂದ ಒಂದು ಸತಿ ಗುದ್ದುತ್ತಾನೆ. ಆಗ ಅವನ ಬಲ ಗೊತ್ತಾಗ್ಬಿಡುತ್ತೆ, ಹನುಮಂತನ ಬಲ. ಮೈನಾಕನಿಗೆ ಇದು ಯಾಕೋ ಸರಿಯಿಲ್ಲ, ನಾನು ಅಡ್ಡ ಮಾಡ್ತಕ್ಕಂಥದ್ದು ಸರಿಯಿಲ್ಲ. ಒಳ್ಳೆ ಬಲದ ಪರಿಚಯ ಚೆನ್ನಾಗಾಯ್ತು ಅವನಿಗೀಗ. ಅದಕ್ಕಿನ್ನು ನಾನು ಪ್ರಯೋಜನ ಇಲ್ಲ, ಮಾನವಾಕಾರದಲ್ಲಿ ನಿಂತ್ಕೊಂಡು ಕೈಗಳನ್ನು ಜೋಡಿಸಿ ನಮಸ್ಕಾರ ಮಾಡಿ ಸ್ವಾಗತ ಮುದ್ರೆಯನ್ನು ತೋರಿಸ್ತಾ ಹೇಳ್ತಾ ಇದ್ದಾನೆ, ಹನುಮಂತ, ಬಲೇ ಹನುಮ, ನಿನ್ನ ಶರೀರ ಬಲ, ಯೋಗ ಬಲ ಎರಡೂ ಕೂಡ ಅತ್ಯದ್ಭುತವಾಗಿದೆ. ರಾಮನ ಕಾರ್ಯಾರ್ಥ ಹೋಗ್ತಾ ಇರತಕ್ಕಂಥವ ನಿನಗೆ ಸಹಾಯ ಮಾಡಲು ಸಾಗರ ನನ್ನನ್ನು ನಿನ್ನ ಹತ್ತಿರ ಕಳಿಸಿದ್ದಾನೆ. ನಾವು ರಾಮನ ಭಕ್ತರು, ನಿನ್ನ ಹಿತೈಷಿಗಳು. ನಾವು ನಿನ್ನ ಶತ್ರುಗಳಲ್ಲ. ನಿನಗೆ ನಿಜವಾಗಿ ಅಡ್ಡಿ ಮಾಡೋಕ್ಕೆ ನಾವು ಬರಲಿಲ್ಲ. ನಿನ್ನ ಹಿತೈಷಿಗಳು, ಸ್ನೇಹಿತರು ನಾವು. ಒಂದೇ ಒಂದು ಸಲ ನನ್ನ ಮೇಲೆ ವಿಶ್ರಮಿಸಿ ಆಮೇಲೆ ನಿನ್ನ ಪ್ರಯಾಣವನ್ನು ಮುಂದುವರಿಸ್ಬೋದಲ್ಲ ಅಂತ ಪ್ರಾರ್ಥನೆ ಮಾಡ್ದ. ಹಿಂದೆ ಶ್ರೀರಾಮನ ಪೂರ್ವಿಕರಾದ ಸಾಗರ ಪುತ್ರನು ಸಾಗರದೇವನನ್ನು ವೃದ್ಧಿಪಡಿಸಲು ಪೋಷಿಸಿದ್ರಲ್ವ. ಆದ್ದರಿಂದ ಆ ವಂಶವನ್ನು ಕಂಡರೆ, ರಾಮನನ್ನು ಕಂಡರೆ ಸಾಗರದೇವನಿಗೆ ಎಲ್ಲೆಲ್ಲದ ಪ್ರೀತಿ. ಯಾಕೆಂದ್ರೆ ತನ್ನ ವಂಶದವರನ್ನು ಸಾಗರ ತನ್ನ ಮಿತ್ರನ ವಂಶ ಅಂತ, ತನ್ನ ಮಿತ್ರನ ವಂಶವನ್ನು ಸಾಗರ ಪುತ್ರರನ್ನು ಎಲ್ಲರಿಗೂ ಕೂಡ ಮೋಕ್ಷವನ್ನು ಕೊಡಿಸಿದ್ದು. ಎಲ್ಲಿಲ್ಲದ ಪ್ರೀತಿ. ಅದರಿಂದ ನೀನು ನನ್ನ ಮೇಲೆ ಇಳಿದು, ಯಾಕೆಂದರೆ ಅಂಥವನ ರಾಮನ ಸೇವೆಗೋಸ್ಕರ ಹೋಗ್ತಿದ್ದೀಯ. ನಮ್ಮ ವಂಶವನ್ನು, ಸಮುದ್ರರಾಜ ನಮ್ಮ ಸ್ನೇಹಿತನ ವಂಶವನ್ನು ಉದ್ಧಾರ ಮಾಡಿರ್ತಕ್ಕಂಥ ಪ್ರಭು ರಾಮ. ಅವನ ಕಾರ್ಯ ನನಗೆ ಮಾಡೋಕ್ಕೆ ಒಂದು ಸ್ವಲ್ಪ ಕೊಡಬಾರ್ದ ನೀನು ನನ್ನ ಮೇಲೆ ಇಳಿದು ಸ್ವಲ್ಪ ಸುಧಾರಿಸ್ಕೊಂಡ್ರೆ ಸಾಕಲ್ವಾ? ಆ ಸಾಗರದೇವನು ಸಂತೋಷ ಪಡ್ತಾನೆ ಅಲ್ವಾ? ನಿನ್ನ ಕೆಲಸವು ಸ್ವಲ್ಪ ಹಗುರವಾಗಿಬಿಡ್ತಲ್ವಾ? ನಿನಗೆ ವಿಜಯ ನಿಶ್ಚಿತವಾಗ್ತದೆ ಅಲ್ಲ ಅಂತ ಮೈನಾಕನು ಪ್ರಾರ್ಥನೆ ಮಾಡ್ಕೊಂಡು ಕೇಳ್ತಾ ಇದ್ದಾನೆ. ಆಗ ಸ್ವಲ್ಪ ಸಮಾಧಾನ ಆಯಿತು. ಹೋಗ್ತಾನೆ ಇದೆ ಎರಡುವೇ, ಅದು ಹೋಗ್ತಾ ಇದೆ, ಇದು ಹೋಗ್ತಾ ಇದ್ದಾನೆ. ಏನು ಹೋಗ್ತಾ ಇದ್ದಾಗಲೇ ಮಾತಾಡ್ತಿದ್ದಾರೆ. ಎರಡು ಸ್ಪೀಡಲ್ಲಿ ಮೋಟರ್ ಬೈಕಲ್ಲಿ ಹೋಗ್ತಾ ಮಾತಾಡ್ದಂಗಿದೆ ಇಲ್ಲಿ. ಹಾಗಿದೆ. ಅಷ್ಟೊಂದು 2 ವಿಮಾನಗಳು, 2 ಶಿಪ್ಗಳು ಮಾತಾಡ್ತಾ ಇದ್ದಂಗಿದೆ. ದೊಡ್ಡ ದೊಡ್ಡ ಶಿಪ್ಗಳು ಮೇಲೆ. ಆ 2 ಶಿಪ್ಗಳು ಹೋಗ್ತಾ ಇದ್ದಾಗ ಯಾವ ರೀತಿ ಒಂದಕ್ಕೊಂದು ಕಮ್ಯುನಿಕೇಷನ್ ಮಾತಾಡ್ಕೋತಾರೋ, ವೈರ್ಲೆಸ್ಸು, ಆ ರೀತಿ ಮಾತಾಡ್ತಾ ಇದ್ದಾರೆ. ತುಂಬ ಸಮವಾಗಿ ಹೋಗ್ತಾ ಇದ್ದಾರೆ. ಮೈನಾಕನ ಮಾತುಗಳನ್ನು ಕೇಳಿ ಹನುಮಂತನು ತುಂಬ ಸಂತೋಷಪಟ್ಟ. ಮೈನಾಕ, ನಿನ್ನ ಸ್ನೇಹದಿಂದ ನನಗೆ ತುಂಬ ಸಂತೋಷ ಆಗಿದೆ. ಸಾಗರದೇವನ ಪ್ರೀತಿಯೂ ನನಗೆ ಸಂತೋಷವನ್ನುಂಟು ಮಾಡಿದೆ. ಆದರೆ ನಾನು ಮಧ್ಯದಲ್ಲೇ ನಿಲ್ಲದೆ ರಾಮಬಾಣದ ಹಾಗೆ ಹೋಗ್ತಾ ಇದ್ದೀನಿ ಅಂತ ವಾನರ ವೀರರ ಹತ್ತಿರ ಪ್ರತಿಜ್ಞೆ ಮಾಡಿ ಬಂದಿದ್ದೀನಿ. ನಾನು ಹೋಗ್ತೀನಿ ಹಾಗೇನೆ, ಎಲ್ಲೂ ನಿಲ್ಲಲ್ಲ, ಹಿಂದಿರುಗಲ್ಲ ಅಂತ ಪ್ರತಿಜ್ಞೆ ಮಾಡಿದ್ದೀನಿ ನಾನು. ನೀನು ಹೇಳ್ತಾ ಇರೋದೆಲ್ಲ ಸರಿಯಾಗಿದೆ. ಸಾಗರದೇವನಿಗೆ ಪ್ರೀತಿ ಆಗುತ್ತೆ, ರಾಮ ಕಾರ್ಯಾರ್ಥ ಹೋಗ್ತಕ್ಕಂಥವರನ್ನು ಸಮಾಧಾನ ಮಾಡಿದ್ರೆ ಅಂತ ನಿನಗೆ ಅನಿಸಿದೆ. ನಿಜನೇ, ಒಪ್ಕೋತೀನಿ. ನಿನ್ನ ಲೆಕ್ಕ ಸರಿಯಾಗಿದೆ. ಆದರೆ ನನ್ನ ಲೆಕ್ಕ ಕೂಡ ಸರಿಯಾಗಿದೆ. ನಾನು ಹೊರಡುವಾಗ ಏನಂತ ಹೇಳಿದ್ದೆ? ಎಲ್ಲೂ ನಿಲ್ಲದೆ, ನೋಡದೆ, ಹಿಂದಿರುಗದೆ ನನ್ನ ಒಂದು ವೇಗವನ್ನು ಕಮ್ಮಿ ಮಾಡಿಕೊಳ್ಳದೆ ಹೋಗ್ತೀನಿ ಅಂತ ನಾನು ಪ್ರತಿಜ್ಞೆ ಮಾಡಿದ್ದೀನಿ. ಇನ್ನೊಂದು ಜ್ಞಾಪಕ ಇಟ್ಕೋ, ರಾಮಬಾಣದ ಹಾಗೆ. ರಾಮಬಾಣ ಅಂದರೆ ನಿಂಗೆ ಗೊತ್ತಿಲ್ಲ. ಹಾಗೆ ಎಲ್ಲೂ ನಿಲ್ಲಲ್ಲ ಒಂದ್ಸತಿ ಬಾಣ ಪ್ರಯೋಗ ಮಾಡಿದ್ರೆ ಅಂತಹದ್ದು ನಾನು ಹೊರಡ್ತಾ ಇದ್ದೀನಿ. ನಾನು ರಾಮಬಾಣನೇ. ನಾನು
ಜೈ ಗುರುದತ್ತ, ಶ್ರೀ ಗುರುದತ್ತ.